ಬಂದೆ. ನಂದು ಪೋಲೋ ಕಾರ್ನ ಒಂದು ಸ್ವಲ್ಪ ರೆಡಿ ಮಾಡಿಸ್ಬೇಕು. ನನ್ನ ಕಾರ್ನ ಫುಲ್ಲು ಗ್ಯಾರೇಜಿಗೆ ಬಿಟ್ಟಿದ್ದೀನಿ. ಎಲ್ಲ ಒಂದು ಸ್ವಲ್ಪ ರಿಪೇರಿಗಳೈತೆ. ನಾನು ಕುಡ್ಕೊಂಡು ಸೇದ್ಕೊಂಡು ಈ ಥರ ಎಲ್ಲ ಫುಲ್ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಹೊರಟಾಯ್ತು. ಡೈಲಾಗು ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ರೋಡಲ್ಲಿ ಯಾಕೆ ಅಂದರೆ ವಾಕ್ ಬಂದಿದ್ದೀನಿ. ದಿನ ನಂದು ಡೈಲಿ ಇವಾಗ 20K ಸ್ಟೆಪ್ಸ್ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನಮ್ಮ ಕೋಚ್ ನನ್ನ ಸಾಯಿಸ್ತಾರೆ. ಮಾತ್ರ ಫೋನ್ ಮಾಡಿ ಬೈದಾಕ್ಬಿಡ್ತಾರೆ ಕೆಟ್ಟದಾಗೆ. ಏನು ಮಾಡೋಣ, ವಾಕ್ ಮಾಡಲೇಬೇಕು. ಕೆಟ್ಟದಾಗೆ ಅಂದರೆ ಆ ಥರ ಅಲ್ಲ, ಮಾಡ್ರಲ್ಲಿ ಹಂಗೆ ಹಿಂಗೆ ಅಂತ ಬೈತಾರೆ. ಇವಾಗ ಅದಕ್ಕೇ ಜಿಮ್ಮಲ್ಲಿ ಕಾರ್ಡಿಯೋ ಮಾಡ್ಬೋದು, ಆದರೆ ಟ್ರೆಡ್ಮಿಲ್ಲಲ್ಲಿ ಅಲ್ಲಿಗಿಂತ ಆಚೆ ಕಡೆ ಓಡಾಡೋದ್ರೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಚೆ ಬಂದಿದ್ದೀನಿ. ಇಲ್ಲೇ ಮಾಡ್ತಾಯಿದ್ದೀನಿ. ಟೈಮ್ ಆಲೆ ಆಲ್ಮೋಸ್ಟ್ ಒಂದು 4 ಗಂಟೆ ಆಗಿದೆ. ನಾನು ಇವನು ಅಲ್ಲೇ ಒಂದು ಹಾಫ್ ಆನ್ ಅವರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ 15,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು. ನೆನ್ನೆನೇ ಟ್ರೈ ಮಾಡಿದೆ ಗುರು, ಆಗಲಿಲ್ಲ. ಅದು ನಿಜವಾಗ್ಲೂ ನನಗೆ 20K ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ. ಬರೀ 15K ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಿ ಅಷ್ಟೇ. ಇನ್ನೂ ಮಾಡಬೇಕು, ಇವತ್ತು ಮಾಡಲೇಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ಒಂದು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಿ. ಅದಾದಮೇಲೆ ಜಿಮ್ಗೆ ಹೋದಾದ್ಮೇಲೆ ಒಂದು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಿ. ಸುಮ್ಮನೆ ಯಾವ್ದಾದ್ರು ರೋಡ್ ಸಿಗುತ್ತೋ ಆ ರೋಡಲ್ಲೆಲ್ಲ ಹೋಗ್ತಾ ಇರ್ತೀನಿ. ಯಾವ ರೋಡು ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇರೋದು ಯಾವುದೋ ರೋಡಲ್ಲಿ. ಯಪ್ಪ, ಮಾತಾಡ್ಕೊಂಡು ನಡಿಬೇಕಂದ್ರೆ ಸುಸ್ತಾಗುತ್ತೆ, ಇಲ್ಲಾಂದರೆ ನಾರ್ಮಲ್ ಆಗೋದ್ರೆ ಏನು ಅನಿಸಲ್ಲ. ಏನು ಮಾಡೋಣ ಗೈಸ್, ಇವಾಗ ಅದೇನು ಸಾಧು ಥರ ವಾಕ್ ಮಾಡ್ತಾಯಿದ್ದೀನಿ. ಇದೇ 3 ವರ್ಷದ ಹಿಂದೆ ನಾನು ಕುಡ್ಕೊಂಡು ಸೇದ್ಕೊಂಡು ಈ ಥರ ಎಲ್ಲ ಫುಲ್ಲು ಬ್ಯಾಡ್ ಹ್ಯಾಬಿಟ್ಸು, ಯಾವುದು ಒಳ್ಳೇದನ್ನೋದು ಅದು ಇದ್ದೇ ಇರಲಿಲ್ಲ. ಅಷ್ಟು ಕೆಟ್ಟ ಅಭ್ಯಾಸ ಇದ್ದಿದ್ದು. ಈ ಥರ ಚೇಂಜ್ ಆಗೋಕ್ಕೆ ಅದೇನಾಯಿತು ನನಗೂ ಗೊತ್ತಿಲ್ಲ. ನಿಜವಾಗ್ಲೂ ಎಲ್ಲ ದೇವ್ರದ್ದು. ಈ ಥರ ಬದಲಾಗಿದ್ದೀನಿ. ಏನಕ್ಕಂತ ನನಗೂ ಗೊತ್ತಿಲ್ಲ. ಹೆಂಗೆ ಜೀವನದಲ್ಲಿ ಬದಲಾಗ್ತಾ ಇರಬೇಕು. ಒಂದೇ ಥರ ಇದ್ದರೆ ಬರೀ ಕೆಟ್ಟವರಾಗಿದ್ದರೆ ಆಗಲ್ವಲ್ಲ, ಒಳ್ಳೆಯವರಾಗಬೇಕು. 3 ವರ್ಷದಿಂದ ಆ ಥರ ಇದ್ದಿದ್ದು. ಇವಾಗ ಯಾವ ಥರ ಅಂದರೆ ಒಬ್ಬನೇ ನೋಡಿರಿ, ಯಾರಿಗೆ ಯಾರು ಕೇಳ್ದೇನೆ ವಾಕಿಂಗ್ ಬರ್ತಾಯಿದ್ದೀನಿ. ಇವಾಗ ಯಾವುದೇ ಥರ ಸಿಗರೇಟ್ ಹ್ಯಾಬಿಟ್ ಇಲ್ಲ, ಎಣ್ಣೆ ಇಲ್ಲ, ಏನಿಲ್ಲ. ಇವಾಗಲೇ ಪೀಸ್ ಅನಿಸುತ್ತೆ. ಜಿಮ್ಗೆ ಹೋಗ್ತೀನಿ, ಬರ್ತೀನಿ, ವಾಕ್ ಮಾಡ್ತೀನಿ. ಮೀನ್ಸ್ ಕಾಂಪಿಟೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೀಗ ಕಾಂಪಿಟೇಷನ್ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ ಆಗ್ತಾ ಇರೋದು. ಈಗ 20K ಸ್ಟೆಪ್ಸ್ ಮಾಡ್ತಾ ಇರೋದು. ಇದೇ ಚೆನ್ನಾಗಿದೆ. ಮುಂಚೆ ಆದರೆ ತುಂಬ ಫ್ರೆಂಡ್ಸ್ ಇದ್ದರು, ಇವಾಗ ಅಷ್ಟೊಂದು ಫ್ರೆಂಡ್ಸು ಇಲ್ಲ. ಲೆಕ್ಕ ಹಾಕೋ ಥರ ಫ್ರೆಂಡ್ಸ್ಗಳಿದ್ದಾರೆ, ಅದೇ ಖುಷಿ. ಜಾಸ್ತಿ ಇಲ್ಲ, ಆಚೆ ಹೋಗಲ್ಲ, ಎಲ್ಲೋ ಹೋದರೆ ರೇರು. ನಾನು ಹೇಳೋದು ಇಷ್ಟೇ. ಮೀನ್ಸ್ ಎಷ್ಟೊಂದು ಜನ ಹೇಳ್ತಿರ್ತೀರ ಸಿಗ್ರೇಟೆಲ್ಲ ಬಿಡೋಕ್ಕಾಗಲ್ಲ, ಎಣ್ಣೆ ಬಿಡೋಕ್ಕಾಗಲ್ಲ, ಜಿಮ್ಮಿಗೆ ಹೋಗೋಕ್ಕಾಗಲ್ಲ ಅಂತ. ಎಕ್ಸಾಂಪಲ್ ಅನ್ನ ನೋಡ್ರಿ, 3 ವರ್ಷದಿಂದ ಎಣ್ಣೆ, ಸಿಗ್ರೇಟು, ಗಾಂಜಾ, ಏನೇನು ಎಲ್ಲ ಥರ ಕೆಟ್ಟ ಅಭ್ಯಾಸ ಇತ್ತು. ಅದನ್ನೆಲ್ಲ ಬಿಟ್ಟಿದ್ದೀನಿ. ಅದನ್ನೆಲ್ಲ ಬಿಟ್ಟು ಜಿಮ್ಗೆ ಹೋಗ್ತಾಯಿದ್ದೀನಿ. 2 ವರ್ಷದಿಂದ ಕರೆಕ್ಟಾಗಿ ಜಿಮ್ಗೆ ಹೋಗ್ತಾಯಿದ್ದೀನಿ. ಬಾಡಿ ಮಾಡ್ತಾಯಿದ್ದೀನಿ, ಫಿಟ್ ಆಗಿದ್ದೀನಿ, ಎಲ್ಲ ಥರನೂ ಮಾಡ್ತಾಯಿದ್ದೀನಿ. ನಿಮಗೆ ಏನಕ್ಕೆ ನಿಮ್ಮ ಕೈಲಿ ಬಿಡೋಕ್ಕಾಗಲ್ಲ ಅಂತ ನೀವೇ ಅನ್ಕೋಬಿಟ್ಟಿದ್ದೀರಾ ಅಂದರೆ ನಿಮ್ಗೆ ತಲೆಯಲ್ಲೇ ಬರಲ್ಲ ಗುರು. ನಿಮಗೆ ಯೋಚನೆ ಇಲ್ಲ. ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಇಲ್ಲ ನನ್ನ ಕೈಲಿ ಆಗಲ್ಲ, ಆ ಥರ ಯೋಚನೆ ಮಾಡ್ತಾಯಿದ್ದೀರಾ. ಅದಕ್ಕೆ ನಿಮ್ಗೆ ಹಂಗೆ ಅನ್ನಿಸ್ತಾ ಇರೋದು. ಬಿಡಬೇಕು ಅಂದರೆ ಏನು ಬೇಕಾದ್ರೂ ಬಿಡ್ಬೋದು. ಒಂದು ಸರಿ ನಾವು ತಲೆಯಲ್ಲಿ ಇಲ್ಲ ನಾನು ನಿಮ್ಮಿಂದ ಸಿಗರೇಟ್ ಸೇದಬಾರ್ದು, ಎಣ್ಣೆ ಹೊಡಿಬಾರ್ದು ಅಂದರೆ ನಿಜ ನೀವು ಹೊಡೆಯಲ್ಲ. ನೀವು ಅಂದ್ಕೊಳ್ರಿ, ಪಕ್ಕ ಅಂದ್ಕೊಳ್ರಿ. ಸುಮ್ಮನೆ ಬೇಕಾಬಿಟ್ಟು ಅಂದ್ಕೊಬಿಡ್ರಿ. ಮೋಟಿವೇಶನ್ ತೊಗೊಬಿಡ್ರಿ. ಮೋಟಿವೇಶನಲ್ಲಿ ತೊಗೊಂಡ್ರೆ ಎಲ್ಲ ಅರ್ಧಕ್ಕಷ್ಟೇ. ಯೋಚನೆ ಮಾಡಿ ನೀಟಾಗಿ ಬಿಡ್ರಿ. ಒಳ್ಳೆಯವರಾಗಿರ್ರಿ ಗುರು. ಜೀವನದಲ್ಲಿ ತುಂಬ ಕೆಟ್ಟವ್ರು ಅನ್ಸ್ಕೊಳ್ಳೋದು ತುಂಬ ಈಸಿ, ಒಳ್ಳೆಯವ್ರು ಅನ್ಸ್ಕೊಳ್ಳೋದು ತುಂಬಾ ಕಷ್ಟ. ನಿಜವಾಗ್ಲೂ ಇದು ಸತ್ಯ. ಆದರೆ ಬಟ್ ಜನ ನನ್ನ ಇವಾಗ ಯಾವ ಥರ ನೋಡ್ತಾ ಇದ್ದಾರೆ ಅಂದರೆ 2 ವರ್ಷದ ಹಿಂದೆ ನಾನು ಯಾವ ಥರ ಇದ್ದೆ, ಪೋಲಿಯೋ ಹೇಳ್ಕೊಂಡು, ಎಣ್ಣೆ ಹೊಡ್ಕೊಂಡು, ಸಿಗರೇಟ್ ಸೇದ್ಕೊಂಡು, ಜಗಳಗಳು ಮಾಡಿಕೊಂಡು ಹೆಂಗೆ ಜನ ನೋಡಿದ್ರೋ ಇವಾಗಲೂ ಜನ ಅದೇ ಥರ ನನ್ನ ನೋಡ್ತಾ ಇದ್ದಾರೆ. ನಾನು ಬದಲಾಗಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ವೋ ಗೊತ್ತಿಲ್ಲ. ಆದರೆ ಜನ ಇವಾಗ ನನ್ನ ಅದೇ ಥರನೇ ನೋಡ್ತಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಗೈಸ್. ಮೀನ್ಸ್ ನಾವು ಹೆಂಗಿದ್ದೀವಿ ಅದೇ ಥರನೇ ತೋರಿಸ್ಕೋಬೇಕು. ಅದಕ್ಕೆ ಹೇಳೋದು, ಲೈಫಲ್ಲಿ ತುಂಬಾ ಕಷ್ಟ ಒಳ್ಳೆಯವ್ರು ಅಂತ ಅನ್ಸ್ಕೊಳ್ಳೋದು. ಕೆಟ್ಟವ್ರು ಅಂತ ಅನ್ಸ್ಕೊಬಿಡ್ಬೋದು ಆರಾಮಾಗೆ. ಏನಾರು ಒಂದು ಕೆಟ್ಟ ಅಭ್ಯಾಸ ಮಾಡಿ, ಇಲ್ಲ ಕೆಟ್ಟದೇನಾರ ಮಾಡಿ ಒಳ್ಳೆಯವ್ರು ಅನ್ಸ್ಕೊಳ್ಳೋಕ್ಕೆ ತುಂಬಾ ನಾಟಕ ಆಡಬೇಕಾಗುತ್ತೆ. ತುಂಬಾ ಇದೆ.
ನನಗೆ ನಾಟಕ ಆಡೋ ಅಭ್ಯಾಸ ಏನು ಬೇಕಾಗಿಲ್ಲ. ನನಗನ್ಸುತ್ತೆ ನಾನು ಮುಂಚೆಗಿಂತ ಇವಾಗ ತುಂಬಾ ಬದಲಾಗಿದ್ದೀನಿ ಅಂತ, ಸಾಕಷ್ಟೇ ನನಗೆ, ಅದಕ್ಕಿಂತ ಏನು ಬೇಕಾಗಿಲ್ಲ. ಆದರೆ ನಿಮ್ಗೆ ಹೇಳ್ತಾ ಇರೋದು ಇಷ್ಟೇ, ಜನ ಈ ಥರ ಲೆಕ್ಕ ಹಾಕ್ತಾರೆ. ಮೀನ್ಸ್ ಯಾವ ಥರ ಅಂದರೆ, ಮುಂಚೆ ಇವನಿಗಿದ್ದ ಇವಾಗಲೂ ಹಂಗೆ ಇದ್ದಾನೆ, ಬದಲಾಗಿಲ್ಲ ಅವನು ಅಂತ ಯೋಚನೆ ಮಾಡ್ತಾರೆ. ತುಂಬಾ ಕಷ್ಟ ಆಗಿರೋ ಜನನ ಒಪ್ಸೋದು. ಅದಕ್ಕೇ ಜನಕ್ಕೆ ಒಪ್ಸೋಕ್ಕಿಂತ ನಿಮ್ಮ ಪಡೆಗೆ ನೀವು ಆರಾಮಾಗಿರ್ರಿ, ಖುಷಿಯಾಗಿ. ಯಾಕೆ ಟೆನ್ಷನ್ ತಗೋತೀರ? ನನಗೆ ನಿಜವಾಗ್ಲೂ ನಾನೆಲ್ಲ ಯಾವತ್ತೂ ಒಬ್ಬನೇ ಈ ಥರ ಮೊಬೈಲ್ ಇಟ್ಕೊಂಡು ರೋಡಲ್ಲೆಲ್ಲ ಹಿಂಗೆ ಓಡಾಡ್ದೋನೇ ಅಲ್ಲ. ವೀಡಿಯೋಸ್ ಎಲ್ಲ ಮಾಡ್ತೀನಿ, ಆದರೆ ಯಾವ ಥರ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹುಡುಗರೆಲ್ಲ ಜೊತೇಲಿ ಇರ್ತಾರೆ ಗುರು, ಅವಾಗ ವೀಡಿಯೋಸ್ ಮಾಡ್ತೀನಿ. ನನಗೆ ಈ ಥರ ಎಲ್ಲ ರೋಡಲ್ಲಿ ಒಬ್ಬೊಬ್ಬನೇ ಓಡಾಡಿಕೊಂಡು ವೀಡಿಯೋಸ್ ಮಾಡೋಕ್ಕೆಲ್ಲ ನನಗೆ ಭಯ ಆಗ್ತಾ ಇರುತ್ತೆ, ಡಗ 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 ಅಂತ. ಆದ್ರೂ ಇವತ್ತು ಒಂದು ಒಳ್ಳೆ ಧೈರ್ಯ ಮಾಡಿದ್ದೀನಿ, ಮಾಡೋಣ ಏನಾಗುತ್ತೆ ಅಂತ. ಒಂದು ಅನ್ನಿಸ್ತಾ ಇರುತ್ತೆ, ಗುರು ಬೇರೆಯವ್ರು ನೋಡ್ತಾರೆ, ಇವಾಗ ನಿನ್ನ ನೋಡ್ತಾರ, ಇವಾಗ ಒಂದು 2 ನಿಮಿಷ ಯೋಚನೆ ಮಾಡ್ತಾರೆ, ಆವಾಗ ಗುರು ಮೊಬೈಲ್ ಇಟ್ಕೊಂಡು ಓಡಾಡ್ತಾವನೆ ಅಂತ. ಮುಂದೆ ಹೋದಾದ್ಮೇಲೆ ನಿನ್ನ ಮರ್ತೇ ಹೋಗ್ಬಿಟ್ಟಿರ್ತಾರೆ. ಅಂಥವ್ರಿಗೆ ಎಂತಕ್ಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಧೈರ್ಯ ಪಡ್ಕೊಂಡು ಸಪೋರ್ಟ್ ಬೇಕು ಗೈಸ್. ಹಂಗೇ ಇಷ್ಟೆಲ್ಲ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟು ಇವಾಗ ಈ ಥರ ವಾಕ್ ಮಾಡಿಕೊಂಡು ಡೀಸೆಂಟ್ ಆಗಿದ್ದೀನಿ. ಅದೇ ಹೇಳೋದು ನಿಮ್ಗೂ, ಒಳ್ಳೆಯವರಾಗಿರ್ರಿ ಯಾವಾಗ್ಲೂ. ವಾಕ್ ಮುಗಿಸ್ಕೊಂಡು ಹಂಗೆ ಬಂದೆ. ನಂದು ಪೋಲೋ ಕಾರ್ನ ಒಂದು ಸ್ವಲ್ಪ ರೆಡಿ ಮಾಡಿಸ್ಬೇಕು. ನನ್ನ ಕಾರ್ನ ಫುಲ್ಲು ಗ್ಯಾರೇಜಿಗೆ ಬಿಟ್ಟಿದ್ದೀನಿ, ಎಲ್ಲ ಒಂದು ಸ್ವಲ್ಪ ರಿಪೇರಿಗಳೈತೆ, ಒಂದು ಸ್ವಲ್ಪ ಎಲ್ಲ ಫುಲ್ಲು ನೀಟಾಗಿ ಮಾಡಿಸೋಣ ಅಂತ ಹೊಸ್ದಾಗೆ. ಎಲ್ಲ ಇಂಜಿನೆಲ್ಲ ಫುಲ್ ಹೋಗ್ಬಿಟ್ಟಿತ್ತು, ಎಲ್ಲ ರೆಡಿ ಮಾಡಿಸಿದ್ದೀನಿ. ಇವಾಗ ನೀಟಾಗಿ ರೆಡಿ ಮಾಡಿಸಿ ಎತ್ತಿದ್ರೆ ಕಾರ್ನ ಬೇರೆ ಲೆವೆಲಾಗಿ ಬರಬೇಕು ಕಾರು. ಏನು ಹೇಳ್ತೀರಾ? ಫುಲ್ ಇದೆಲ್ಲ ಗೈಸ್ ಪೇಂಟಿಂಗ್ ಹೊಡಿಸ್ಬಿಡ್ತೀನಿ. ಇದೆಲ್ಲ ಫುಲ್ಲು ಕೆಳಗಡೆ ಎಲ್ಲ ಹೋಗ್ಬಿಟ್ಟಿತ್ತು, ಇದೆಲ್ಲ ಫುಲ್ ಆಕ್ಸಿಡೆಂಟ್ ಆಗಿತ್ತು ಗಾಡಿ. ಆ ಕಡೆ ಎಲ್ಲ ಸ್ಟೇಡಲ್ಲೆಲ್ಲ ಹೋಗ್ಬಿಟ್ಟೈತೆ ನೋಡ್ರಿ. ಇದೆಲ್ಲ ಫುಲ್ ರೆಡಿ ಮಾಡಿಸ್ಬೇಕು. ಕಷ್ಟ ಗಾಡಿ ಮೇಂಟೈನ್ ಮಾಡೋದು. ಏನೋ ಓಡಿಸ್ಲಿ ಅಂತ ಹೇಳ್ಬಿಟ್ಟು ಗಾಡಿ ಕೊಟ್ಟಿದ್ದೆ, ಹೋಗಿ ಗುತ್ಕೊಬಂದ್ಬಿಟ್ಟು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಇವಾಗ ಈ ಥರ ಮಾಡಿಕ್ಕಿದ್ದಾರೆ ನನ್ನ ಗಾಡಿನ. ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ಅಂದರೆ, ನನ್ನ ರಾಣಿ ಥರ, ನನ್ನ ಹೆಂಡತಿ ಥರ ನೋಡ್ಕೊಂಡಿದ್ದೆ ಈ ಕಾರ್ನ. ಒಂದೇ ದಿನ ಅಂತೇಳ್ಬಿಟ್ಟು ತಗೋಗಿ 2 ಗಂಟೆಲಿ ಅಲ್ಲೇ ಆಕ್ಸಿಡೆಂಟು. ನಿಜವಾಗ್ಲೂ ಅಕಸ್ಮಾತ್ ನೀವೇನೋ ನಿಮ್ಮ ಫ್ರೆಂಡ್ಸಿಗೆ ಗಾಡಿ ಕೊಡ್ತೀರಾ ಅಂದರೆ ಇಂಥವ್ರ ಕೇಳಿ ಕೊಡೋಕೆ ಹೋಗ್ಬಿಡ್ರಿ. ಹೇಳೋದು ಕೊಟ್ಬಿಟ್ರೆ ಏನೋ ರೆಡಿ ಮಾಡಿಸ್ತಾ ಇರೋದು ಇವಾಗ ಇವ್ರೇನೆ, ಅದಕ್ಕೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಸತಿ ಗಾಡಿ ಮಳ್ರು ಅಂತ ಹೇಳಲ್ಲ. ಇವ್ರದೇ ಗಾಡಿ ಅದು, ನಂದಲ್ಲ. ರೆಡಿ ಮಾಡಿಸ್ತವ್ರೆ. ನಾನು ವಾಕ್ ಹೋಗ್ತಾ ಇದ್ದೆ, ಹಂಗೆ ಸಿಕ್ಕಿದ್ರು. ಶ್ರೀಮಂತರು ಗಾಡಿ, ಪೋಲೋ ಗಾಡಿ. ನಮ್ಗೆ ಯಾವಾಗಾರ ಈ ಥರ ತಗೊಳ್ಳೋ ಅದೃಷ್ಟ ಬರಲಿ. ಈ ಸ್ಟೇಜಲ್ಲಿ ಇರೋದಲ್ಲ, ಕಂಡೀಷನಲ್ಲಿರೋದು, ಹೊಸದು ಶೋರೂಮಲ್ಲಿರೋ ಗಾಡಿ ಥರ ತಗೊಳ್ಳೋ ಅದೃಷ್ಟ ಬರಲಿ. ಎಲ್ಲ ಇಂಥವ್ರು ಫೈನಾನ್ಸರ್ಸ್ ನಮ್ಮ ಮೇಲೆ ದಯ ಬಿಟ್ಟರೆ, ಕಣ್ಣು ಬಿಟ್ಟರೆ ಇವಾಗಲೇ ತಗೋಬೋದು ಈ ಥರ ಕಾರ್ನ. ನೋಡ್ರಿ, 2 ಲಕ್ಷ ಕೊಟ್ಟು ರೆಡಿ ಮಾಡಿಸ್ತಾ ಇದ್ದಾರೆ. ಫುಲ್ಲು ಪಟ್ ಅಂತ ಅನ್ನೋ ಥರ ಸೌಂಡೆಲ್ಲ ಬರ್ಸ್ಕೊಂಡು ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಇವಾಗ ಗಾಡಿ ರೆಡಿ ಮಾಡಿಸ್ತಾ ಇರೋದು. ದುಡ್ಡಿರೋರು ಏನು ಬೇಕಾದ್ರೂ ಮಾಡಿಸ್ತಾರೆ. ಏನಂತೆ ಗುಜ್ರಿಲಿರೋ ಕಾರ್ನ ತಗೊಬಂದು 5 ಸ್ಟಾರು ಆ ಥರ ಕಾರ್ ಮಾಡಿಸ್ತಾರೆ, ಪಲ್ಲ ಅಂತ ಒಳ್ಳೆಯ ಥರ. ಏನಂತೀರ ಗುರು? ಏನಿಲ್ಲಪ್ಪ ನೋಡ್ರಿ, ಅಕಸ್ಮಾತ್ ನೀವೇನಾರ ದೊಡ್ಡಬಿದ್ರೆ ಕಲ್ಲು, ನಾಗಸಂದ್ರ, 3 ದಾಸರಹಳ್ಳಿ, ಚೊಕ್ಕಸಂದ್ರ ಈ ಕಡೆ ಪೀಣ್ಯ ಸರೌಂಡಿಂಗ್ ಇದ್ದರೆ, ಫೈನಾನ್ಸ್ ಏನಾರ ಬೇಕಂದರೆ ಇವ್ರನ್ನ ಮೀಟ್ ಮಾಡಿರಿ. ಕೆಳಗಡೆ ನಂಬರ್ ಹಾಕಿರ್ತೀನಿ. ಇವ್ರು ಹಾಕಿಲ್ಲ ನಂಬರು? ನಂಬರ್ ಹಾಕಿರ್ತೀನಿ. ಫೈನಾನ್ಸ್ ಏನಾರ ಬೇಕಾಗಿರೋ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಎಷ್ಟು ಬೇಕಾದ್ರೂ ಕೊಡ್ತಾರೆ, ಲಕ್ಷ ಎಷ್ಟಾದ್ರೂ ಇರಲಿ ಕೊಡ್ತಾರೆ. ಏನು ಹೇಳ್ತೀಯ ಗುರು? ಹೇಳಿದ್ದೀನಿ, ನೀನು ಹೇಳ್ದಂಗೆ ಹೇಳಿದ್ದೀನಪ್ಪ. ನಾನು ಆಟೋಗ್ರಾಫ್ ಹಾಕ್ಬಿಟ್ಟಿರ್ತೀನಿ ಮುಂಚೆಗೇನೆ. ಯಾಕೆಂದರೆ ನಾನು ಬೆಳೆದಾದ್ಮೇಲೆಲ್ಲ ಇವ್ರನ್ನೆಲ್ಲ ಮೀಟ್ ಮಾಡಲ್ವಲ್ಲ. ನಾನೆಲ್ಲೋ ಬೇರೆ ಕಡೆ ಇರ್ತೀನಿ, ಇಲ್ಲ ಸಿಗೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಗುರು ಮುಂಚೆನೇ ಆಟೋಗ್ರಾಫ್ ಹಾಕ್ಬಿಟ್ಟಿದ್ದೀನಿ. ಓಕೆನಾ? ಸೆಕೆಂಡ್ ಕೊಡು ಸೆಲ್ಫಿ ಗಿಲ್ಫಿ ಬೇಕಾದ್ರೆ ಇವಾಗಲೇ ತಗೊಬಿಡು. ನಾನು ಆಮೇಲೆ ಮುಂದೆ ದೊಡ್ಡ ಯೂಟ್ಯೂಬರ್ ಆಗ್ತೀನಿ. ಅದಾದಮೇಲೆ ನೀವೆಲ್ಲ ಆಮೇಲೆ ನೀ ಫೋಟೋ ಅಂದ ನಾನೆಲ್ಲ ಸಿಗೋಕ್ಕಾಗಲ್ಲ, ಬ್ಯುಸಿ ಇರ್ತೀನಲ್ಲ. ಇದೆಲ್ಲ ಮ್ಯೂಟ್ ಮಾಡಿ ಕಟ್ ಮಾಡಿಬಿಡ್ತೀನಿ ಬಿಡು. ಸುಮ್ಮನೆ ಹೇಳ್ದೆ ಬೈ, ನಿಮ್ಮನ್ನೆಲ್ಲ ಬಿಟ್ಟು ನಾನು ಎಲ್ಲೋಗ್ಲಿ ಬೈ, ಎಲ್ಲ ನಿಮ್ಮ ಹತ್ರನೇ ಹೇಳ್ತೀನಿ. 5:15 ಇನ್ನೊಂದು 10 ನಿಮಿಷ ಟೈಮ್ ಇದೆ. ಇವಾಗ ಜಸ್ಟ್ ಮನೆಗೆ ಬಂದೆ. ಇವಾಗ ರೆಡಿ ಆಗಿಬಿಟ್ಟು ಇಲ್ಲ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಜಿಮ್ಗೆ ಹೋಗ್ಬೇಕು. ಬನ್ನಿ, ಇವತ್ತು ನಮ್ಮ ಜಿಮ್ ಹೇಗಿದೆ ಅಂತ ತೋರಿಸ್ತೀನಿ. ಜಿಮ್ನ ಫ್ರೆಂಡ್ಸ್ನು ಕೂಡ ಇವತ್ತು ಮೀಟ್ ಮಾಡಿಸ್ತೀನಿ, ಬರ್ರಿ ಗೈಸ್. ಓಟ್ಸ್ ತಿನ್ಕೊಂಡು ಅದಾದಮೇಲೆ ಪ್ರೋಟೀನ್ ಶೇಕ್ ಕುಡ್ಕೊಂಡು ಜಿಮ್ಗೆ ಹೋಗ್ಬೇಕು. ತಿನ್ಕೊಂಡು ಈಗ ಹೋಗೋಣ ಜಿಮ್ಮಿಗೆ, ಬರ್ರಿ.
ಗೈಸ್ ಜಿಮ್ಗೂ ನಡ್ಕೊ ಹೋಗ್ತಾ ಇದ್ದೀನಿ. ಕಾರ್ಡಿಯೋ 20K ಸ್ಟೆಪ್ಸು. ಗೈಸ್ ಜಿಮ್ಮಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ರಿ, ಇವರು ಜ್ಯೂಸ್ ಕುಡಿತಾವ್ರೆ, ಇವರು ಪ್ರೀ ವರ್ಕೌಟ್ ಹಾಕೊಂಡವ್ರೆ. ಇವತ್ತು ನೈಟ್ ಫುಲ್ ನಿದ್ದೆ ಮಾಡ್ತಾರೆ ಇವರು. ಮಾಡ್ಲಿಲ್ಲ ಅಂತಂದ್ರೆ ಆರಾಮ ಬ್ರಾ ಹುಲಿ ಕುಡಿ ಹುಲಿ. ನಂದೆಲ್ಲ ಡೈಲಿ ಜ್ಯೂಸ್ ಏನೇ ಕುಡ್ದು ಎನರ್ಜಿ ಡ್ರಿಂಕ್ ಹಾಳು ಮಾಡೋಗ್ಬಿಡವನೆ. ನನಗೇಂತಕ್ಕೆ ಬಾಡಿ ಬರ್ತಾ ಇಲ್ಲ ಅಂದ್ರೆ ಎಲ್ಲ ಕುಡ್ದಿವನೇ ಹಾಳು ಮಾಡಿರೋದು ಹುಲಿನೇ. ನಮ್ಮ ಹುಡುಗಗೆ ಆಗ್ತಾ ಇದೀವಿ, ಎನರ್ಜಿ ಬರ್ಲಿ ನೈಟ್ ಎಲ್ಲ ಅಂತ. ಇವತ್ತು ಪ್ರೀ ವರ್ಕೌಟ್ ಕುಡ್ದು ಇವತ್ತು ನಿದ್ದೆ ಬರುತ್ತೆ ಇಲ್ಲ ಮತ್ತೆ ಬೆಳಗ್ಗೆ ಹೇಳ್ಬೇಕು ನನಗೆ. ಶೋರ್ ಪಕ್ಕ ಹೇಳ್ತೀನಿ. ಇವತ್ತು ಬ್ಯಾಕ್ ವರ್ಕೌಟು ಬೇರೆ ಲೆವೆಲ್ಲು ಬ್ರಾ. ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಬ್ರಾ, ಅದನ್ನ ಕುಡ್ದು ಅಂತ ಎದುರಿಸ್ತಾರೆ ಅಷ್ಟೇನೆ. ಏನೋ ತೋರಿಸ್ತಿರಲ್ಲ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಆಗ್ತೀನಿ ನೋಡ್ರಿ. ಐತೆ ಗೈಸ್. ಇವತ್ತು ಬ್ಯಾಕ್ ವರ್ಕೌಟ್ ನಂದು. ಇವತ್ತು ಬಂದು ಶನಿವಾರ ಯಾರು ಇಲ್ಲ ಜಿಮ್ಮಲ್ಲಿ, ಎಲ್ಲ ಖಾಲಿ ಇದೆ. ಇಲ್ಲ ಅಂದಿದ್ರೆ ಬೇಜಾನ್ ಜನ ತುಂಬಿರೋರು. ಬರ್ರಿ ಇವತ್ತು ಬ್ಯಾಕ್ ವರ್ಕೌಟ್ ಯಾವ ಥರ ಇದೆ ಅಂತ ಹೇಳ್ತೀನಿ. ಫಸ್ಟು ವಾರ್ಮ್ ಅಪ್ ಮಾಡ್ಕೊಬಿಡೋಣ. ಯಾವಾಗಲೂ ಅಷ್ಟೇ ಜಿಮ್ಮಿಗೆ ಬಂದಾದ್ಮೇಲೆ ಫಸ್ಟು ಮಾಡ್ಬೇಕಾರದೆ ವಾರ್ಮ್ ಅಪ್. ಇವಾಗ ನೀವು ಯಾವಾಗಲೂ ಎಣ್ಣೆ ಹೊಡಿಬೇಕಾದ್ರೆ ಹೆಂಗೆ ಫಸ್ಟು ಗ್ಲಾಸ್ನ ತೊಳಿತೀರೋ ಅದೇ ಥರನೇ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಮಾಡ್ಕೊಬಂದ್ಬಿಡ್ಬೇಕು. ಬರೀ ವಾರ್ಮ್ ಅಪ್ ಮಾಡ್ಕೊಬಂದ್ಬಿಡೋಣ. ಗೈಸ್ ಫಸ್ಟ್ನೇದು ಬಂದ್ಬಿಟ್ಟು ರಾಕ್ ಫುಲ್ಲು. ಇವತ್ತಿರೋದು ಬ್ಯಾಕು. ಇವಾಗಿನ್ನೂ ಫಸ್ಟ್ನೇ ಸೆಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಏನು ಮಾಡಿ ನೋಡ್ರಿ ವರ್ಕೌಟ್ ಹೆಂಗ್ ಮಾಡ್ತೀರ. ಹರಾಮಿ ಇವನು ಹರಾಮಿ ಇವನು ಕಾಶ್ಮೀರಿಂದ ಬಂದಿದ್ದಾನೆ ಕ್ರೈಸ್ಟ್ಗೆ. ವಾರಕ್ಕೊಂದೊಂದು ಹುಡುಗಿ ಕರ್ಕೊಂಡ್ ಬಂದಾರೆ ಗುರು. ನಿಜವಾಗ್ಲೂ ನಮ್ಗೆಲ್ಲರಿಗೂ ಬೇಜಾರ್ ಮಾಡ್ತಾನೆ, ಅಷ್ಟು ಬೇಜಾರ್. ಕ್ರೈಸ್ಟ್ ಕೆಡ್ತಾಗ ಬೈತಾವ ಗುರು. ಕ್ರೈಸ್ಟ್ ಡ್ಯಾಶ್ ಮಗ ಅಂತ ನಾವು ಬೈತಾ ಇದ್ದಾರೆ ನೋಡ್ರಿ. ಬರ್ತಾರೆ, ಎತ್ಕೋತಾರೆ, ಕುಡಿತಾ ಇರ್ತಾರೆ, ಜರ್ನಿ ಮಾಡಿದ್ದಾರೆ. ಬ್ರದರ್, we are from brother, another we are brother. We all are brothers, big brother. Let's do ಈಗ ಲ್ಯಾಗ್ ಪುಲ್ ಡೌನ್. ಮಂಡ್ಯದ ಹುಡುಗರ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಇವತ್ತು ತೋರಿಸ್ತೀನಿ ನೋಡ್ರಿ, ಮಂಡ್ಯದ ಹುಡುಗ ನಾನು ಎಷ್ಟೆಷ್ಟು ವೆಯ್ಟ್ ಹೊಡಿತೀನಿ ಅಂತ ತೋರಿಸ್ತೀನಿ. ಸೆಕೆಂಡ್ ಸೆಟ್ ಬಂದ್ಬಿಟ್ಟು 80 ಹೊಡೆದಿದ್ದೀನಿ. ಈಗ ಥರ್ಡ್ ಸೆಟ್ ಬಂದ್ಬಿಟ್ಟು 85 95 ಹೊಡೆಯೋಣ ಅಂತ. 95 ಬೇಡ, 100 ಹಾಕ್ಬಿಡೋಣ. ಬರ್ತಾ ಇಲ್ಲ, 100 ಟ್ರೈ ಮಾಡೋಣ. ಇವತ್ತು ಹೊಡೆದಿದ್ದೀನಿ, ನೋಡೋಣ ಇವತ್ತು. ಅಷ್ಟೊಂದು ಸಣ್ಣ ಇದ್ನ ಮ್ಯಾಮ್ ನಾನು. ಗೈಸ್ ನೋಡ್ರಿ, ಅವಾಗ ಎಷ್ಟು ಸಣ್ಣ ಇದ್ದೀನಿ ನಾನು. ನಾನು ಅಷ್ಟು ಸಣ್ಣ ಇದ್ದಾಗ್ಲೇನೆ ಮೇಡಮು ಎಷ್ಟಿದು ವೆಯ್ಟ್ ಎಷ್ಟಿದು ಹೇಳಿ. ಬೈಸಿಪ್ಸ್ ಅದು ಇವಾಗ ಬಂದಿದೆ ಅಲ್ಲ ಮ್ಯಾಮ್. ಆಲ್ಮೋಸ್ಟ್ ಇದು 280 ಅಲ್ಲ. ಹಾಂ, ಡ್ಯಾಶ್ಟಿನಾ ನೋಡ್ರಿ ಮೇಡಮ್ ಅಷ್ಟು ಹೊಡೆದಿದ್ದಾರೆ. ನಾನು ಅವಾಗ ಇನ್ನೂ ನೋಡಿ ಮೇಲೆ ಕೆಳಗಡೆ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಗೈಸ್. ಅವನ್ ದಪ್ಪ ಐತಾ ನನ್ ದಪ್ಪ ಐತಾ ಹೇಳ್ರಿ. ಬೇಕ ತೋರ್ಸು. ನನ್ನ ಅರ್ಧ ಅಷ್ಟೈತ ಒಂದು. ಹೋಗ್ತಾವ್ ನೋಡ್ರಿ, ತಿಗವರ್ಕೊಬಿಟ್ಟ. Compare yourself with others. Don't compare myself. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಹೊರಟಾಯ್ತು ಡೈಲಾಗ್. ಗೈಸ್ ಈಗ ಮತ್ತೆ ಇನ್ನೊಂದ್ಸರಿ ಹೇಳ್ತಾರೆ, ನೀಟಾಗಿ ಕೇಳಿಸ್ಕೊಳ್ರಿ. Guys, don't compare yourself with others. Compare your past with your present. It will motivate you all the time. ಕೊನೆಗೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಅವಾಗೆ. ಗೈಸ್ 100 kg ಇವಾಗ ನೋಡ್ರಿ ಹೊಡಿತೀನಿ. ಆಗುತ್ತೆ ಇಲ್ವಾ ಗೊತ್ತಿಲ್ಲ, ಆಗುತ್ತೆ. ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ. ರಾಮ
ಗೈಸ್ ನಾಳೆ ಕೆರೆಪ್ ಆಗಿದ್ದು ಗಾಡಿ ಇವಾಗ ಗೈಸ್ ಇವಾಗ ಟೀ ಬಾರ್ ಫುಲ್ ವೆಯ್ಟ್ ತುಂಬಿಸಿದೀನಿ ಇವಾಗ ಬರ್ರಿ ಮಾಡೋಣ ಟೀ ಬಾರ್ ಕಬ್ಬಿ ಇಲ್ದಂಗೆ ನೀರು ಬಿಡೋಣ ಕಮಾನ್ ಗೈಸ್ ಮಾಡೋಣ ಆಗುತ್ತೆ ವರ್ಕೌಟ್ ಆದಮೇಲೆ ಒಂದು ವರ್ಕೌಟ್ ಫುಲ್ ಫಿನಿಶ್ ಮಾಡಾದ್ಮೇಲೆ 1 ನಿಮಿಷ ಇಲ್ಲ 2 ನಿಮಿಷ ಆರಾಮಾಗಿ ರೆಸ್ಟ್ ಮಾಡಿರಿ. ಪಟ್ ಅಂತ ಮಾಡಕ್ಕೆ ಹೋಗ್ಬಿಡ್ರಿ. ಇವಾಗ ವರ್ಕೌಟ್ ಬಂದ್ಬಿಟ್ಟು ಸಿಂಗಲ್ ಆರ್ಮ್ ಕೇಬಲ್ ಫುಲ್ಲು ಸಿಂಗಲ್ ಆರ್ಮ್ ಕೇಬಲ್ ರೋ ಲ್ಯಾಟ್ಸಿಗೆ ಗಮ 1 2 3 ಗುರು ನಿಜವಾಗ್ಲೂ ಕರ್ನಾಟಕನ ಮೀನ್ಸ್ ಬೆಂಗಳೂರಲ್ಲಿ ಆಮೇಲೆ ಇಂಡಿಪೆಂಡೆನ್ಸ್ ಡೇನ ಎಲ್ಲರಿಗಿಂತ ಜಾಸ್ತಿ ಚೆನ್ನಾಗಿ ಆಚರಿಸೋರು ಯಾರು ಅಂದರೆ ಆಟೋದವ್ರೆ ನೋಡಿ ಗುರು. ಆಟೋದವರು ಎಲ್ಲಾನು ಸೆಲೆಬ್ರೇಟ್ ಮಾಡ್ತಾರೆ ಗುರು ಸಕ್ಕದಾಗೆ. ನಾನೊಬ್ಬ ಆಟೋ ಡ್ರೈವರೇ, ಅದಕ್ಕೆ ಹೇಳ್ತಾ ಇರೋದು ಆಟೋದವ್ರಿಗಿಂತ ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋರು ಯಾರೂ ಇಲ್ಲ ನೋಡ್ರಿ. ಫ್ಲ್ಯಾಗ್ ಹಾಕೊಂಡು ಗುರು ಎಷ್ಟೆಷ್ಟು ದೊಡ್ಡ ಫ್ಲ್ಯಾಗ್ ಗೊತ್ತಾ, ಮಸ್ತಾಗಿ ಮಾಡ್ತಾರೆ. ಆಟೋದವ್ರಿಗೆ ಸೆಲ್ಯೂಟ್ ಹೊಡಿಬೇಕು ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲರೂ. ಗೈಸ್ ಇವಾಗ ಆಲ್ಮೋಸ್ಟ್ ಅಲ್ಲೇ ಎಲ್ಲ ವರ್ಕೌಟ್ ಮುಗೀತು. ಇನ್ನೊಂದು 2 ವರ್ಕೌಟ್ ಇದೆ, ರಿವರ್ಸ್ ಪ್ಲೇಸ್ ಮತ್ತು ಸ್ಟ್ರಕ್ಸ್ ಒಂದಿದೆ. ಅಲ್ಲೇ ಫುಲ್ಲು ಹೊಟ್ಟೆ ಒಂಥರ ನೋವ್ತಾ ಇದೆ, ಹಸಿತಾ ಇದೆ. ಬರ್ಬೇಕಾದ್ರೆ ಓರ್ಸ್ ತಿನ್ಕೊಬಂದೆ ಅಷ್ಟೇ, ಬೇರೆ ಏನೂ ತಿಂದಿಲ್ಲ. ಆದರೆ ಬೇರೆ ವಾಕ್ ಹೋಗಿದೆ, ಸಖತ್ ಹಸಿತಾ ಇದೆ. ಇಲ್ಲಿ ಬೇರೆ ಬಾಳೆಹಣ್ಣು ಬೇರೆ ಇಲ್ಲ, ಏನಾದ್ರು ತಿನ್ಬೇಕು ಅನ್ನಿಸ್ತಾ ಇದೆ. ಸಖತ್ ಹೊಟ್ಟೆ ಒಂಥರ ವರ್ಕೌಟ್ ಮಾಡೋಕ್ಕಾಗ್ತಲ್ಲ, ಫೀಲ್ ಆಗ್ತದೆ, ನೋವ್ತಾ ಇದೆ ಅದು. ಇವಾಗ ಬರ್ರಿ ಇದೊಂದು ವರ್ಕೌಟ್ ಮಾಡೋಣ, ನೆಕ್ಸ್ಟು ಟ್ರೈ ಮಾಡೋಣ. ಗಮ ಗೈಸ್ ಮಾಡ್ಬೇಕಾದ್ರೆ ಕತ್ತು ಸ್ಟ್ರೈಟೇ ಇರಲಿ, ಆ ಕಡೆ ಈ ಕಡೆ ಹೋಗ್ಬಾರ್ದು. 3 4 ಕತ್ತು ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನೊಂದು ಕಡೆ ತಿರುಗಿಸ್ದೆ. ನೀವು ಹತ್ರ ಮಾಡಿಬಿಟ್ರಿ ಅಷ್ಟೇ. ಗೈಸ್ ಇವಾಗ ಲಾಸ್ಟ್ ವರ್ಕೌಟ್ ಬಂದು ಸ್ಟ್ರಕ್ಸ್ ಒಂದಿದೆ ಅಷ್ಟೇ. ಈಗ ಒಂದ್ಸರಿ ಬಾಡಿ ಕಂಡೀಷನ್ ನೋಡ್ರಿ ಹಿಂಗಿದೆ ಅಂತ ಹೇಳ್ಬಿಟ್ಟು. ಗೈಸ್ ವರ್ಕೌಟ್ ಎಲ್ಲ ಮುಗೀತು, ಕಾರ್ಡಿಯೋ ಮಾಡಬೇಕಾಗಿತ್ತು. ಆದರೆ ಇವತ್ತು ಕಾರ್ಡಿಯೋ ಆಗಲ್ಲ ಅವರು. ನಿಜವಾಗ್ಲೂ ಸಖತ್ ಹೊಟ್ಟೆ ನೋವ್ತಾ ಇದೆ. ಹೊಟ್ಟೆ ಅಂದರೆ ಹೊಟ್ಟೆ ತುಂಬ ಹಸಿದೆ. ಒಳಗೆ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಒಳಗಡೆ ಏನೋ ತಿಂದಂಗೆ ಅನ್ನಿಸ್ತಾ ಇದೆ. ಅದಕ್ಕೆ ಇವತ್ತು ವರ್ಕೌಟ್ ಮುಗಿಸ್ಕೊಂಡು ಇವತ್ತು ಇಲ್ಲಿಗೆ ಬಾಯ್ ಹೇಳೋಣ. ಬಾಯ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಖುಷಿಯಾಗಿರ್ರಿ. ಯಾವತ್ತೂ ಬೇರೆಯವ್ರಿಗೆ ಒಳ್ಳೇದನ್ನ ಬಯಸ್ರಿ, ಕೆಟ್ಟದನ್ನ ಬಯಸ್ಬೇಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಟೇಕ್ ಕೇರ್, ಸಿ ಯು.